ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ರಾಮ ಲಕ್ಷ್ಮಣ ಸೀತಾ ಲವಕುಶ ಬಗ್ಗೆ ಒಂದು ವಿಡಿಯೋನ ತಗೊಬಂದಿದ್ದೀನಿ ಸ್ನೇಹಿತರೆ. ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಎಂಡ್ ತನಕ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೊನೆಯಾಯಿತು ರಾಮನ ಅವತಾರ. ಉತ್ತರಾಖಂಡದೊಂದಿಗೆ ರಾಮಾಯಣವು ಸಂಪನ್ನವಾಗುತ್ತದೆ. ಅದರಲ್ಲಿ ಅಗ್ನಿ ಪರೀಕ್ಷೆಗೆ ಒಳಗಾದ ಸೀತಾದೇವಿಯ ಅವಸಾನ, ಲವಕುಶರಿಗೆ ರಾಜ್ಯಾಭಿಷೇಕ, ಬಹಳ ಸರಯು ನದಿಯಲ್ಲಿ ರಾಮ ಜಲಸಮಾಧಿಯಾಗುವವರೆಗೂ ರಾಮಾಯಣ ಮುಂದುವರಿಯುತ್ತದೆ. ಅಗ್ನಿ ಪರೀಕ್ಷೆಗೆ ಒಳಗಾದ ಸೀತಾದೇವಿ ತನ್ನ ತಾಯಿ ಭೂಮಾತೆಯ ಮಡಿಲಿಗೆ ಮರಳುತ್ತಾಳೆ. ಇದೊಂದು ನೆನಪು ಅಷ್ಟೇ. ವಿಧಿಯ ಚಿತ್ರದಂತೆ ಆಕೆಯ ಅವತಾರ ಸಮಾಪ್ತಿಯಾಗುವ ಸಮಯ ಸನ್ನಿಹಿತವಾಗಿರುತ್ತದೆ. ಇದಕ್ಕೊಂದು ನೆನವೇ ಆಗಸದ ಪ್ರಸಂಗ. ಇನ್ನು ಭೂತಾಯಿಯ ಮಡಿಲನ್ನೇ ಸೀತೆ ಏಕೆ ಸೇರಿವಳು ಎಂಬುದರ ಇಂದೊಂದು ಕಥೆ ಇದೆ. ಉತ್ತರಾಖಂಡದ ಆರಂಭದ ಭಾಗದಲ್ಲಿ ಗರ್ಭವತಿಯಾದ ಸೀತೆಯನ್ನು ರಾಮ ವನವಾಸಕ್ಕೆ ಕಳುಹಿಸುತ್ತಾನೆ. ವನವಾಸಕ್ಕೆ ತೆರಳಿದ ಸೀತೆಗೆ ಸಹಜವಾದ ದುಃಖವಾಗುತ್ತದೆ. ಒಮ್ಮೆ ಆಕೆ ಭೂಮಾತೆಯನ್ನು ಕುರಿತು ತನ್ನೊಡಲಿನ ಸೇರಿಸಿಕೊಂಡು ಎಂದು ಅಲವತ್ತಿಕೊಂಡಿರುತ್ತಾಳೆ. ತಾಯಿ ಅಷ್ಟೇ ಆದರೂ ಮಮತಾವತಿ ಅಲ್ಲವೇ? ತನ್ನ ಮಗಳ ಆಕ್ರಂದನವನ್ನು ಗಮನಿಸಿದಾನೆ. ಸೀತೆಯನ್ನು ತನ್ನ ಬಳಿಗೆ ಕರೆದುಕೊಂಡಳು ಎನ್ನುವ ಮಾತಿಗೆ ಇಬ್ಬಾಗವಾದ ಭೂಮಿಯೊಳಗೆ ಸೀತೆ ಜಾರುವಾಗ ಆಕೆಯನ್ನು ರಕ್ಷಿಸಲು ಕುಶ ಮುಂದಾಗುತ್ತಾನೆ. ಭೂದೇವಿ ಆ ವೇಳೆಗಾಗಲೇ ಸೀತೆಯನ್ನು ತನ್ನತ್ತ ಕರೆದುಕೊಂಡಿರುತ್ತಾಳೆ. ಇತ್ತ ಸೀತಾ ವಿಯೋಗದಿಂದ ರಾಮ ವಿಫಲನಾಗುತ್ತಾನೆ. ಶೋಕಪತ್ತನಾಗಿ ಸರವು ನದಿಯ ತೀರಕ್ಕೆ ಬರುತ್ತಾನೆ. ಆ ಸೀತಾ ಎಂದು ಕೂಗಿಕೊಳ್ಳುತ್ತಲೇ ಸರವು ನದಿಯನ್ನು ಪ್ರವೇಶಿಸುತ್ತಾನೆ. ಅದರೊಂದಿಗೆ ತನ್ನ ಅವತಾರವನ್ನು ಪೂರ್ಣಗೊಳಿಸುತ್ತಾನೆ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರಾಖಂಡದೊಂದಿಗೆ ರಾಮಾಯಣವು ಸಮಾಪ್ತವಾಗಿರುತ್ತದೆ. ಅದರಲ್ಲಿ ಅಗ್ನಿ ಪರೀಕ್ಷೆ ಒಳಗಾದ ಸೀತಾದೇವಿಯ ಅವತಾರ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಆಲ್ ಸ್ನೇಹಿತರೆ.